ಬೆಂಗಳೂರು ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವ ನಿಷ್ಠಾವಂತ ನಾಯಕರಿಗೆ ಮುಂಬರುವ ಜಿಬಿಎ ಚುನಾವಣೆಯಲ್ಲಿ ಟಿಕೆಟ್ ನೀಡುವಂತೆ ಶಿಫಾರಸು ಮಾಡುವುದಾಗಿ ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿಖಾನ್ ತಿಳಿಸಿದರು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವರ್ತೂರು ಬ್ಲಾಕ್ನ ವರ್ತೂರು ವಾರ್ಡ್ ವ್ಯಾಪ್ತಿಯ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಣೆ ಹಾಕುತ್ತಿದ್ದು ಮುಂಬರುವ ಜಿಬಿಎ ಚುನಾವಣೆಯಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವ ಮುಖಂಡರಿಗೆ ಜಿಬಿಎ ಟಿಕೆಟ್ ನೀಡುವಂತೆ ಶಿಫಾರಸು ಮಾಡುವುದಾಗಿ ತಿಳಿಸಿದರು. ಮತದಾನ ಪಟ್ಟಿಯಿಂದ ನಕಲಿ ಮತದಾರರನ್ನ ಗುರುತಿಸಿ ತೆಗೆಯುವಂತೆ ಕೆಲಸ ಮಾಡಬೇಕೆಂದು ತಿಳಿಸಿದರು. ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಕುಪ್ಪಿ ಮಂಜುನಾಥ್ ಮಾತನಾಡಿ, ವರ್ತೂರು ವಾರ್ಡ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಪಕ್ಷಕ್ಕಾಗಿ 40 ರಿಂದ 50 ವರ್ಷಗಳಿಂದ ದುಡಿದ ಹಿರಿಯರಿಗೆ ಸನ್ಮಾನಿಸಿ ಗೌರವಿಸಿರುವುದಾಗಿ ತಿಳಿಸಿದರು. ಪಕ್ಷವನ್ನ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಕಟ್ಟಿ ಮುಂದಿನ ಜಿಬಿಎ ಚುನಾವಣೆಯಲ್ಲಿ ವರ್ತೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವ ಪಣ ತೊಟ್ಟಿರುವುದಾಗಿ ತಿಳಿಸಿದರು. ಸುಮಾರು 100ಕ್ಕೂ ಅಧಿಕ ಮುಖಂಡರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ನಾಗೇಶ್, ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಕೆ ಮೋಹನ್ ಬಾಬು, ವರ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ಮಾಜಿ ವರ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಟಿಬಿ ಬಾಬು, ಮಹದೇವಪುರ ಜಿಬಿಎ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ವರ್ತೂರು ವಿ ಸುರೇಶ್, ಹಿರಿಯ ಮುಖಂಡ ಹಾಗೂ ಸಮಾಜ ಸೇವಕ ಸುಬ್ಬಣ್ಣ, ಎಂಸಿಸಿ ರಾವಿ, ವಕ್ತಾರ ಬಿವಿ ಸುನಿಲ್ ಕುಮಾರ್, ವಾರ್ಡ್ ಅಧ್ಯಕ್ಷರಾದ ಮುನಿರಾಜು, ಎಸ್ಸಿ ಘಟಕದ ಅಧ್ಯಕ್ಷ ನಾಗರಾಜಯ್ಯ ಸೇರಿದಂತೆ ಮುಖಂಡರು ಭಾಗವಹಿಸಿದ್ದರು. ರಾಹುಲ್ ಗಾಂಧಿ ವೋಟ್ ಚೋರಿ ಅಭಿಯಾನ ಮಾಡಿದ್ರಲ್ಲ, ಅವರು ಒಂದೇ ಕ್ಷೇತ್ರ ಮಾತಾಡಿದ್ದು ಮಹಾದೇವಪುರ. ನಮಗೆ ರಾಹುಲ್ ಗಾಂಧಿ ಮಹಾದೇವಪುರ ಇಶ್ಯೂ ತಗೊಂಡು ಹೋರಾಟ ಮಾಡಿದ್ರು. ನಾನು ಮಹಾದೇವಪುರದಲ್ಲಿ ವಾರ್ಡ್ ಲೆವೆಲ್ನಲ್ಲಿ ಇರಲಿ, ಬ್ಲಾಕ್ ಲೆವೆಲ್ನಲ್ಲಿ ಇರಲಿ, ಅದೇ ಚಾಲೆಂಜ್ ತಗೊಂಡು ನಾವು ಕೆಲಸ ಮಾಡಬೇಕು. ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅಷ್ಟು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಮಹಾದೇವಪುರದಲ್ಲಿ. ಇವತ್ತು ಪೂರ್ತಿ ದೇಶದಲ್ಲಿ ಏನು ಅನ್ಯಾಯ ಆಗಿದೆ, ಏನು ಮೋಸ ಆಗಿದೆ ಮಹಾದೇವಪುರದಲ್ಲಿ ಗೊತ್ತಾಗಿದೆ. ನಾನು ಒಂದೇ ರಿಕ್ವೆಸ್ಟ್ ಮಾಡೋದೀನಿ ಎಲ್ಲರಿಗೆ, ವಾರ್ಡ್ ಪ್ರೆಸಿಡೆಂಟ್ ಆಗಲಿ, ಬ್ಲಾಕ್ ಪ್ರೆಸಿಡೆಂಟ್ ಆಗಲಿ, ಪಕ್ಷ ಮುಖ್ಯ, ವ್ಯಕ್ತಿ ಇಲ್ಲ. ಯಾಕೆ ಮಹಾದೇವಪುರ ಕಾಂಗ್ರೆಸ್ ಡಿಸಾಲ್ವ್ ಮಾಡಿ ಹೊಸ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿರೋದು? ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಮಾಡಿ ಅಂತ. ನಾನು ಇನ್ನೊಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಜಿಬಿಎ ಎಲೆಕ್ಷನ್ ಬರುತ್ತೆ, ಯಾರು ನಿಜ ಕೆಲಸ ಗ್ರೌಂಡ್ ನಲ್ಲಿ ಮಾಡ್ತಾರೆ ಅವ್ರಿಗೇನೆ ಕನ್ಸಿಡರ್ ಮಾಡೋದು, ರೆಕಮೆಂಡ್ ಮಾಡೋದು. ಬರೀ ಬಂದು ಮುಖ ತೋರಿಸಿ ಹೆಸರು ಕೊಟ್ಟು ಹೋಗ್ಬಿಟ್ರೆ ಆ ತರ ಜಿಬಿಎ ಎಲೆಕ್ಷನ್ ಆಗೋದು ಸಾಧ್ಯ ಇಲ್ಲ. ನಾವು ನೋಡ್ತಾ ಇರೋದು ಗ್ರೌಂಡ್ ಲೆವೆಲ್ ನಲ್ಲಿ, ವಾರ್ಡ್ ಲೆವೆಲ್, ಬೂತ್ ಲೆವೆಲ್ ನಲ್ಲಿ ಲೀಡರ್ಸ್ ಮಾಡಬೇಕು, ಲೀಡರ್ಸ್ ಆಗಬೇಕು. ಕಾಂಗ್ರೆಸ್ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು, ವರ್ತೂರಿನಲ್ಲಿರ್ತಕ್ಕಂಥ ಹಿರಿಯ ಮುಖಂಡರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಸಂಘಟನೆ ವಿಚಾರವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ವರ್ತೂರಿನ ಮುಖಂಡರೆಲ್ಲ ಸೇರಿ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತುಂಬ ಒಂದು ವಿಚಾರಗಳನ್ನು ತಿಳ್ಕೊಂಡಂಗಾಯಿತು. ಹಳಬರು ಎಷ್ಟು ಜನ ಇದ್ದಾರೆ, ಊರಲ್ಲಿ ಏನು ಕೆಲಸಗಳು ಮಾಡಿದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಮುಂದೆ ಏನು ಕೆಲಸ ಮಾಡಬೇಕಾಗುತ್ತೆ ಅಂತೇಳ್ಬಿಟ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಂಗಾಯಿತು. ಈ ಒಂದು ವಿಚಾರದಲ್ಲಿ, ಈ ಒಂದು ಸಂಘಟನೆ, ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ವರ್ತೂರಿನ ಮುಖಂಡರಾದಂಥ ಸುಬ್ಬಣ್ಣ ಅವರು, ಸುರೇಶ್ ಅವರು, ನಮ್ಮ ಮಂಜಣ್ಣ ಅವರು, ಅನೇಕ ಮುಖಂಡರು ನಮ್ಮ ಜೊತೆಯಲ್ಲಿ ಅವರು ತುಂಬ ಒಂದು ವಾರ 15 ದಿವಸದಿಂದ ಈ ಒಂದು ಕಾರ್ಯಕ್ರಮನ ಯಾವ ಥರ ಮಾಡಬೇಕು ಅಂತ ತುಂಬ ಶಿಸ್ತಾಗಿ, ತುಂಬ ವಿಜೃಂಭಣೆಯಾಗಿ ಮಾಡಿದ್ರು. ಅವರಿಗೆ ಈ ಒಂದು ಸಮಯದಲ್ಲಿ ಧನ್ಯವಾದಗಳನ್ನು. ಮಹದೇವಪುರ ಕ್ಷೇತ್ರಕ್ಕೆ ವರ್ತೂರು ವಾರ್ಡಿಂದ ಪ್ರಾರಂಭ ಮಾಡಿದ್ದೀರಿ. ಕಾರ್ಯಕರ್ತರು ಮತ್ತು ಹಳಬರು ಏನಿದ್ರು, ಕಾಂಗ್ರೆಸ್ಗೆ ದುಡಿದಂಥವ್ರು 40-50 ವರ್ಷದಿಂದ ದುಡಿದಂಥ ಮುಖಂಡರುಗಳೇನಿದ್ರು ಅವರು ಮತ್ತು ಆಯಾ ಗ್ರಾಮಗಳಲ್ಲಿ ಹಿರಿಯರು, ಒಂದು ಜನಾಂಗದ ಹಿರಿಯರನ್ನ ಕರೆದು ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ವರ್ತೂರು ವಾರ್ಡಲ್ಲಿ ನಮ್ಮ ಮಹದೇವಪುರ ಕ್ಷೇತ್ರದಲ್ಲೇ ಮೊದಲನೇದಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಕ್ಷೇತ್ರದ ನಾಯಕರಾದಂಥ ಎಚ್ ನಾಗೇಶ್ ಅಣ್ಣವರು ಮತ್ತು ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು
ಮಾಡ್ತಾಯಿದ್ದೀರಿ. ಇದು ಕ್ಷೇತ್ರದ ಪೂರ್ತಿ ಪ್ರತಿಯೊಂದು ವಾರ್ಡಲ್ಲೂ ಈ ಕಾರ್ಯಕ್ರಮಗಳು ಮಾಡಬೇಕು, ಆಗ ನಮ್ಮ ಸಂಘಟನೆ ಹೆಚ್ಚಾಗುತ್ತೆ ಅಂತ ಒಂದು ಉದ್ದೇಶದಿಂದ ಇವತ್ತು ನಾವು ಹಿರಿಯರಿಗೆ ಮತ್ತು ಗ್ರಾಮದ ಹಿರಿಯರಿಗೆ ಅವರಿಗೆಲ್ಲ ಸನ್ಮಾನ ಕಾರ್ಯಕ್ರಮ, ಜೊತೆಯಲ್ಲಿ ಪ್ರತಿಭಾ ಪುರಸ್ಕಾರ. ಮೊನ್ನೆ ತಾನೇ ನಡೆದಂಥ ದ್ವಿತೀಯ PUC ಫಲಿತಾಂಶದಲ್ಲಿ 70% ಮೇಲೆ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿನಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ. ಇನ್ನು ಕೆಲವೇ ದಿನಗಳಲ್ಲಿ SLC ರಿಸಲ್ಟ್ ಬಂದಮೇಲೆ ನಾವು ಇನ್ನೂ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಇನ್ನು ಸಂಘಟನೆ ಕಾಂಗ್ರೆಸ್ ಪಕ್ಷದ ಇಲ್ಲಿ 18 ವರ್ಷಗಳಿಂದ ಒಂದೇ ಪಾರ್ಟಿಗೆ ಜನ ಮತ ಕೊಟ್ಟು ಗೆಲ್ಲಿಸ್ತಾ ಇದ್ದಾರೆ. ಆದರೆ ಡೆವಲಪ್ಮೆಂಟ್ ಏನೂ ಆಗ್ತಾಯಿಲ್ಲ. ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರಿಗೆ ಒಂದು ಅವಕಾಶ 2 ಅವಕಾಶ ಮಾಡಿಕೊಡ್ಬೇಕು, ಮತ್ತು 3ನೇದು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಆವಾಗೇನಾಗುತ್ತೆ, ಭಯ ಇರುತ್ತೆ ಕೆಲಸ ಮಾಡೋದು, ಅಭಿವೃದ್ಧಿ ಕೆಲಸ ಮಾಡೋದು. ಈಗ ನಾನು ಚೆನ್ನಾಗಿ ಬಲ್ತ್ಬಿಟ್ಟಿದ್ದೀನಿ, ನಾನು ಆದ್ರೇನಾಯಿತು ಆಗಿಲ್ಲ ಅಂದ್ರೇನಾಯಿತು, ಏನಾಗುತ್ತೆ, ನಾನು ಹೆಂಗಿದ್ರೂ ಗೆಲ್ತೀನಿ, ಜನ ಓಟ್ ಕೊಡ್ತಾರೆ ಅನ್ನೋದು ಒಂದು ಉದ್ದೇಶ ಇರುತ್ತೆ. ಅದಕ್ಕೆ ಮತದಾರರಲ್ಲಿ ಒಂದು ಬದಲಾವಣೆ ಮಾಡಿ. ಈಗ ಮುಂದೆ GBA ಚುನಾವಣೆ ಬರುತ್ತೆ. ಆ GBA ಚುನಾವಣೆಯಲ್ಲಿ ನೀವು ಹೆಚ್ಚಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಮಾಡಿ, ನಾವು ಯಾರೇ ಅಭ್ಯರ್ಥಿಗಳಾದರೂ ಅವ್ರನ್ನ ಗೆಲ್ಲಿಸೋಂಥ ಒಂದು ಆಶೀರ್ವಾದ ನಿಮ್ಮ ಕೈಯಲ್ಲಿದೆ. ನೀವು ಗೆಲ್ಲಿಸಿ, ಸ್ಥಳೀಯರನ್ನು ಗೆಲ್ಲಿಸಿ, ನಿಮಗೆ ಬೇಕಾದಂಥ ಸವಲತ್ತುಗಳನ್ನು ನಾವು ಕೊಡೋದಕ್ಕೆ ನಾವು ತಯಾರಿದ್ದೀರಿ ಅನ್ನೋ ಒಂದು ಸಂಘಟನೆಗೋಸ್ಕರ, ಪಕ್ಷದ ಸಂಘಟನೆಗೋಸ್ಕರ ಈ ಕಾರ್ಯಕ್ರಮವನ್ನು ವರ್ತೂರು ವಾರ್ಡಲ್ಲಿ ಮಾಡಿದ್ದೀರಿ. ಈಗ ವರ್ತೂರು ಗ್ರಾಮದ ಒಂದು ಹಿರಿಯ ನಾಗರಿಕರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅಂದರೆ ಸುಮಾರು ಅವರು 85ರಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಗ್ರಾಮ ಪಂಚಾಯತಿ ಸದಸ್ಯರು, ಹಿರಿಯರು. ಭಾಳ ಜನ ಈಗ ಹಿಂದೆ ಯಾಕೆ ಸರಿದಿದ್ರು ಅಂದರೆ ನಾವು ಸರಿಯಾಗಿ ಅವ್ರನ್ನ ಗಣನೆಗೆ ತಗೊಂಡಿರೋದಕ್ಕೋಸ್ಕರ ಹಿಂದೆ ಸರಿದಿದ್ರು. ಅದಕ್ಕೆ ಇಡೀ ವರ್ತೂರು ಗ್ರಾಮದಲ್ಲಿ ಎಲ್ಲ ಹಿರಿಯರು, ನಾಗರಿಕರು ಹಾಗೂ ಹೆಣ್ಮಕ್ಳನ್ನು ಕರೆಸಿ ನಮ್ಮ ಅನಿಸಿಕೆಗಳನ್ನು ಭಾಳ 17 ವರ್ಷಗಳಿಂದ ನಾವು ಭಾಳ ಹಿಂದೆ ಇದ್ದೀವಿ. ನಮ್ಮ ಗ್ರಾಮಸ್ಥರಿಗೆ ಇದು ಮನವರಿಕೆ ಆಗಬೇಕಂತ, ನಮ್ಮ ಗ್ರಾಮಕ್ಕೆ ಏನು ಅನ್ಯಾಯ ಆಗ್ತಾಯಿದೆ, ನಾವು ಎಷ್ಟು ಹಿಂದೆ ಹೋಗ್ತಾ ಇದ್ದೀವಿ. ಇವತ್ತು 17 ವರ್ಷಗಳಾಯಿತು ನಮಗೆ ನಮ್ಮ ಗ್ರಾಮದಲ್ಲಿ 45 ಊರುಗಳಿಗೆ ಇದೊಂದು ಹೋಬಳಿ ಹೆಡ್ ಕ್ವಾರ್ಟ್ರು. ಈ ಹೋಬಳಿ ಹೆಡ್ ಕ್ವಾರ್ಟರ್ಗೆ ಆಗ್ತಾ ಇರೋವಂಥ ಅನ್ಯಾಯಗಳು ಯಾರೂ ಇದನ್ನು ರಾಜಕೀಯ ವ್ಯಕ್ತಿಗಳು ಗಣನೆಗೆ ತಗೊಂತ ಇಲ್ಲ. ಅದಕ್ಕೋಸ್ಕರ ನಮ್ಮ ಗ್ರಾಮಸ್ಥರಿಗೆ ಇದು ಮನವರಿಕೆ ಆಗಬೇಕಂತೇಳಿ ಈಗ ಮಹದೇವಪುರ ಕ್ಷೇತ್ರ ಇದುವರೆಗೂ ನಮಗೆ ಕಾವೇರಿ ನೀರು ಕೊಟ್ಟಿಲ್ಲ. KR ಪುರಂ ಕ್ಷೇತ್ರದಲ್ಲಿ ಕಾವೇರಿ ನೀರು ಹರಿತಾ ಇದೆ, ನಮಗೆ ಯಾಕೆ ಕೊಡಬಾರ್ದು ಅಂದರೆ ಇಲ್ಲಿನ ಶಾಸಕರು ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲಿ ನಮಗೆ ಬೆಂಗಳೂರನ್ನು ಇದು ಸುಮಾರು 25,000ರಿಂದ 30,000 ಜನಸಂಖ್ಯೆ ಕೂಡಿದಂಥ ಗ್ರಾಮ. ಬೆಂಗಳೂರನ್ನು ನಾನು ತಗೊಂಡೋಗಿ ಗುಂಜೂರಿಗೆ ಹಾಕಿದ್ದಾರೆ. ಮೆಟ್ರಿಟೇಷನ್ನು ಇಲ್ಲಾಗಬೇಕಾಗಿರೋಂಥ ತಗೊಂಡೋಗಿ ಗುಂಜೂರಿಗೆ ಹಾಕಿದ್ದಾರೆ. ಇದ್ರನ್ನೂ ತಗೊಂಡೋಗ್ಬಿಟ್ಟಿದ್ರು ಸಬ್ ರಿಜಿಸ್ಟ್ರ್ ಆಫೀಸ್ನ. ನಾವು ಕಾಂಗ್ರೆಸ್ ಮುಖಂಡರೆಲ್ಲ ಹೋರಾಟ ಮಾಡಿ ಆ ಸಬ್ ರಿಜಿಸ್ಟ್ರ್ ಆಫೀಸನ್ನು ಮತ್ತೆ ವಾಪಸ್ ಗ್ರಾಮಕ್ಕೆ ಬರೋಂಗೆ ಮಾಡಿದ್ದೀವಿ. ಈಗ ನಮಗೆ ರಸ್ತೆಗಳಲ್ಲಿ ಭಾಳ ಕಷ್ಟ, ರಸ್ತೆಗಳಿಲ್ಲ, ನೀರುಗಳಿಲ್ಲ, ಜನರಿಗೆ ಮೂಲಭೂತ ಸೌಲಭ್ಯಗಳು ಏನೂ ನಾವು ಒದಗಿಸೋಕ್ಕಾಗ್ತಾಯಿಲ್ಲ ಅಂಥೇಳಿ ನಮ್ಮ ಗ್ರಾಮಸ್ಥರಿಗೆ ಇದು ಮನವರಿಕೆ ಆಗಲಿ ಅಂತ ಇದೊಂದು ಸಮಾವೇಶವನ್ನು, ಈ ಗ್ರಾಮಸ್ಥರಿಗೆ ಸನ್ಮಾನೋತ್ಸವವನ್ನು ಇಟ್ಕೊಂಡು ಈ ಮೆಸೇಜನ್ನು ಅವ್ರಿಗೆ ಹೋಗಲಿ, ಗ್ರಾಮಸ್ಥರಿಗೆ ಗೊತ್ತಾಗಲಿ ಅಂತೇಳಿ ನಾವು ಈ ಕಾಂಗ್ರೆಸ್ ಪಾರ್ಟಿ ಸನ್ಮಾನ ಮಾಡಿದ್ವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.